ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ, ತಮ್ಮನೇಲಿ ನೋಡಿ. ಎಸ್, ನಾನಿವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು ಹೆಣ್ಮಕ್ಳು ಸೆಕ್ಸ್ನಲ್ಲಿ ಉದ್ರೇಕಗೊಂಡಾಗ ಮತ್ತು ಸೆಕ್ಸ್ನಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆದಾಗ ಅವರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವೊಬ್ರು ನನಗೆ ಕಾಮೆಂಟ್ ಅಥವಾ ಮೇಲಲ್ಲಿ ಹೇಳ್ತಾ ಇದ್ದೀರಾ ನಿಮ್ಮ ವಿಡಿಯೋ ನನಗೆ ಬರ್ತಾ ಇಲ್ಲ ಅಂತ. ನೀವು ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಷ್ಟೇ ನಿಮಗೆ ನಂದು ವಿಡಿಯೋ ನೋಟಿಫಿಕೇಶನ್ ಬರೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿ ಸಲ ನನ್ನ ವಿಡಿಯೋ ನೋಡಿ ಆದಮೇಲೆ ಅಥವಾ ನೋಡೋಕ್ಕೂ ಮುಂಚೆ ಯಾವಾಗಲಾದರೂ ಆಗಿರ್ಬೋದು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಇನ್ ಕೇಸ್ ನೀವು ಬೆಲ್ ಐಕನ್ ಪ್ರೆಸ್ ಮಾಡಲಿಲ್ಲ ಅಂದರೆ ನಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರೋದಿಲ್ಲ. ಜಸ್ಟ್ ನೀವು ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಂದು ಮುಂದಿನ ವಿಡಿಯೋ ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೆಣ್ಮಕ್ಳಲ್ಲಿ ಉದ್ರೇಕ ಸೆಕ್ಸ್ನಲ್ಲಿ ಪೀಕ್ ಲೆವೆಲ್ಗೆ ಹೋದಾಗ ಅವ್ರ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಸೆಕ್ಸ್ ಆದಮೇಲೆ ಏನೇನು ಚೇಂಜಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಒಬ್ಬ ಪುರುಷನ ಬಗ್ಗೆ ಹೇಳ್ತೀನಿ. ಈಗ ಒಬ್ಬ ಪುರುಷನಿಗೆ ಸೆಕ್ಸ್ ಆದಮೇಲೆ ಅವನದು ವೀರ್ಯಸ್ಖಲನ ಆಗುತ್ತೆ. ಸೊ ಅಲ್ಲಿಗೆ ಆತನ ಸೆಕ್ಸ್ ಕಂಪ್ಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಹೆಣ್ಮಕ್ಳು ಬಾಡಿಯಲ್ಲಿ ಏನಾಗುತ್ತೆ ಅಂತ ನಾನು 1 by 1 ಹೇಳ್ತಾ ಹೋಗ್ತೀನಿ. ನಂಬರ್ 1, ಯಾವಾಗ ಒಂದು ಹೆಣ್ಣು ಫೀಮೇಲ್ ಆರ್ಗ್ಯಾಸಮ್, ಯಾವಾಗ ಒಂದು ಹೆಣ್ಣು ಉದ್ರೇಕಗೊಳ್ತಾಳೆ, ಸೆಕ್ಸ್ನಲ್ಲಿ ಪೀಕ್ ಲೆವೆಲ್ಗೆ ರೀಚ್ ಆಗ್ತಾಳೆ, ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಅವರ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಫುಲ್ ಹೈ ಲೆವೆಲಲ್ಲಿರುತ್ತೆ. ಅಂದರೆ ತುಂಬ ಫಾಸ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಇರೋದ್ರಿಂದ ಅವ್ರದ್ದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಪಲ್ಸ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಅವ್ರದ್ದು ಉಸಿರಾಟ ಜಾಸ್ತಿ ಇರುತ್ತೆ. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂದರೆ ಯಾವಾಗ ಈ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಫಾಸ್ಟಾಗಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸೊ ಅವಾಗ ಏನಾಗುತ್ತೆ ಅಂದರೆ ಅವರ ಬ್ರೆಸ್ಟ್ ನಿಪ್ಪಲ್ಸ್ ಸ್ಟ್ಯಾಂಡ್ ಆಗಿರುತ್ತೆ. ಸೊ ಅದನ್ನು ನೀವು ಗಮನಿಸ್ಬೋದು, ಅದು ಪ್ರತಿಯೊಬ್ಬರಿಗೂ ಕಾಣಿಸುತ್ತೆ. ಸೊ ನೀವು ಅದನ್ನು ನೋಡ್ಬೋದು. ಇನ್ನು ಥರ್ಡ್ ಒನ್ ಏನಪ್ಪ ಅಂದರೆ ಆಕೆಯ ವೆಜೈನಾ, ಯೋನಿ ಅಂತ ನಾವೇನು ಹೇಳ್ತೀವಿ, ಯೋನಿಯ ಹೊರಗಡೆ ಭಾಗದಲ್ಲಿ ಸ್ವೆಲ್ಲಿಂಗ್ ಆಗಿರುತ್ತೆ. ನಾಟ್ ಓನ್ಲಿ ಔಟ್ಸೈಡ್ ಅಂದರೆ ಹೊರಗಡೆ ಮಾತ್ರ ಅಲ್ಲ, ಇನ್ನರ್ ಸೈಡ್ ಕೂಡ, ಒಳಗಡೆನೂ ಕೂಡ ಯೋನಿಯ ಭಾಗ ಅನ್ನೋದು ಸ್ವೆಲ್ಲಿಂಗ್ ಆಗಿರುತ್ತೆ. ಸೊ ಅದು ನಮಗೆ ಕಾಣೋದಿಲ್ಲ. ಇನ್ನು ಫೋರ್ತ್ ಒನ್ ಏನಪ್ಪ ಅಂದರೆ ಈಗ ಹೇಗೆ ನಿಮಗೆ ಸೆಕ್ಸ್ ಆದಮೇಲೆ ವೀರ್ಯಸ್ಖಲನ ಆಗುತ್ತೆ, ನಿಮ್ಗೆ ಅದು ಗೊತ್ತಾಗುತ್ತೆ ಅಲ್ವಾ, ಹಾಗೆ ಹೆಣ್ಮಕ್ಳಿಗೆ ಹೈ ಲೆವೆಲ್ಗೆ ರೀಚ್ ಆದಮೇಲೆ ಅಥವಾ ಸೆಕ್ಸ್ ಉದ್ರೇಕಗೊಂಡಾಗ ಆಕೆಯ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಲ್ಯೂಬ್ರಿಕೆಂಟ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಈಗ ನೀವೇನು ಹೇಳ್ತೀರಲ್ವ, ಯೋನಿಯ ಒಳಗಡೆ ತೇವಾಂಶ ಏನಾಗುತ್ತೆ ಅಲ್ವಾ, ಸೊ ಆಕೆ ಯಾವಾಗ ಸೆಕ್ಸ್ ಫೀಲ್ ಮಾಡ್ತಾಳೆ, ಉದ್ರೇಕಗೊಳ್ತಾಳೆ, ಸೊ ಅಂಥ ಟೈಮಲ್ಲಿ ಆಕೆ ಯೋನಿಯ ಒಳಗಡೆ ನ್ಯಾಚುರಲ್ ಆಗಿ ಲೂಬ್ರಿಕೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಯಾಕೆ ಅದು ಅಂತ ಅಂದರೆ ಸೆಕ್ಸ್ ಮಾಡೋ ಅಂಥ ಟೈಮಲ್ಲಿ ಹೆಣ್ಮಕ್ಳಿಗೆ ಆಗಿರ್ಬೋದು ಇಲ್ಲ ಗಂಡ್ಮಕ್ಳಿಗೆ ಆಗಿರ್ಬೋದು ಪೇಯ್ನ್ ಆಗಬಾರ್ದು ಅನ್ನೋ ರೀಸನ್ಗೆ. ಇನ್ ಕೇಸ್ ಏನಾದರೂ ಲೂಬ್ರಿಕೆಂಟ್ ಆಗಲಿಲ್ಲ ಅಲ್ಲಿ ಅಂದರೆ ಏನಾಗುತ್ತಪ್ಪ ಅಂದರೆ ತುಂಬ ಪೇಯ್ನ್ ಆಗುತ್ತೆ. ಅದು ಹುಡುಗಿಗಾಗಿರ್ಬೋದು ಇಲ್ಲ ಹುಡುಗಂಗಾಗಿರ್ಬೋದು, ಅದು ಪೇಯ್ನ್ ಆಗಿ ಇರಿಟೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವಾಗ ಒಂದು ಹೆಣ್ಣು ಉದ್ರೇಕಗೊಳ್ತಾಳೆ, ನ್ಯಾಚುರಲ್ ಆಗಿ ಆಕೆಯ ಬಾಡಿಯಲ್ಲಿ ಲೂಬ್ರಿಕೆಂಟ್ ಸ್ಟಾರ್ಟ್ ಆಗೋದ್ರಿಂದ ಸೆಕ್ಸನ್ನು ಈಸಿಯಾಗಿ ಅಂದರೆ ಸರಾಗವಾಗಿ ಸೆಕ್ಸ್ ಮಾಡ್ಬೋದು. ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ ಚೇಂಜಸ್ಸು, ಹೇಗೆ ನಿಮ್ಮ ಶಿಶ್ನ ಸೆಕ್ಸ್ ಆದಮೇಲೆ ಕಮ್ಮಿ ಆಗುತ್ತೆ. ಅಂದರೆ ಈಗ ಸ್ಟ್ಯಾಂಡ್ ಆದಾಗ 3 inches ಅಂದರೆ ನಿಮಿರುವಿಕೆ ಆದಾಗ ಸೆಕ್ಸ್ ಮಾಡೋವಂಥ ಟೈಮಲ್ಲಿ ದೊಡ್ಡದಾಗಿರುತ್ತೆ, ಹಾಗೆ ವೀರ್ಯಸ್ಖಲನ ಆದಮೇಲೆ ಹೇಗೆ ಚಿಕ್ಕದಾಗುತ್ತೆ. ಸೊ ಇದೆಲ್ಲ ಚೇಂಜಸ್ಸು ನಾನು ಏನು ಹೇಳಿದೆ ಫಸ್ಟಿಂದ, ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಬ್ರೆಸ್ಟ್ ನಿಪ್ಪಲ್ ಆಗಿರ್ಬೋದು, ಹಾಗೆ ಯೋನಿಯ ಏನು ಸ್ವಲ್ಪ ಸ್ವೆಲ್ಲಿಂಗ್ ಆಗಿರುತ್ತೆ ಯೋನಿಯ ಭಾಗ, ಸೊ ಇದೆಲ್ಲದನ್ನು ಸೆಕ್ಸ್ ಆಗಿ ಒಂದು 2-3 minutes ಒಳಗಡೆ ಆಕೆ ಸೆಕ್ಸ್ಗಿಂತ ಮುಂಚೆ ಹೇಗಿದ್ಲು, ಆಕೆಯ ಬಾಡಿ ಹೇಗಿತ್ತು, ಸೊ ಅದೇ ರೀತಿ ಸೆಕ್ಸ್ ಆದಮೇಲೆ ಎಲ್ಲದನ್ನು ಇಮಿಡಿಯೇಟ್ ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಸೆಕ್ಸಲ್ಲಿ ಹೆಣ್ಮಕ್ಳಿಗೆ ಉದ್ರೇಕಗೊಳಿಸೋದು ಒಂದು ಸರ್ವೆಯ ಪ್ರಕಾರ
30% ಅಷ್ಟೇ ಪುರುಷರ ಕೈಲಿ ಹೆಣ್ಮಕ್ಳನ್ನ ಉದ್ರೇಕಗೊಳಿಸಕ್ಕಾಗತ್ತೆ. ಇನ್ನ 70% ಹೆಣ್ಮಕ್ಳೇನೆ ತಮ್ಗೆ ತಾವೇ ಸೆಲ್ಫ್ ಅಥವಾ ಮ್ಯಾಸ್ಟರ್ಬೇಷನ್ ಮಾಡ್ಕೊಳ್ಳೋದು, ಇಲ್ಲ ಟಾಯ್ಸ್ ಯೂಸ್ ಮಾಡೋದು. ಸೊ ಇದ್ರೆಲ್ಲರಿಂದನೂ ಹೆಣ್ಮಕ್ಳು ತಮ್ಮನ್ನ ತಾವು ಉದ್ರೇಕಗೊಳಿಸ್ಕೊಂತಾರೆ. ಸೊ ಹೆಣ್ಮಕ್ಳು ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಜನ ಈ ಕ್ವಶನ್ ನನ್ನ ಕೇಳಿದ್ರಿ, ಸೆಕ್ಸ್ ಮಾಡುವಂತ ಟೈಮಲ್ಲಿ ಗಂಡಸರಿಗೆ ಮಾತ್ರ ಅದು ಫೀಲ್ ಆಗುತ್ತಾ ಇಲ್ಲ ಹೆಣ್ಮಕ್ಳಿಗೂ ಫೀಲ್ ಆಗುತ್ತಾ ಅಂತ. ಸೊ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ.